ಹಲೋ ಡಿಯರ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ಬೆಳಿಗ್ಗೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಎದ್ದು ಹೊರಗಡೆಗೆ ಬಂದ ತಕ್ಷಣ ಹೊಗೆ ಸೊಪ್ಪು ಮುರೋ ಆಳುಗಳೆಲ್ಲ ಕೆಲಸಕ್ಕೆ ಹೋಗ್ತಾ ಇದ್ರು. ಏನು ಇಷ್ಟೋ ತನಕ ಮಲಗಿದ್ದೀನಲ್ಲ ಅಂತ ಟೈಮ್ ನೋಡಿದ್ರೆ ಆವಾಗ 7 ಗಂಟೆ ಟೈಮ್ ಆಗಿತ್ತು. ಅಷ್ಟೊತ್ತಿಗೆ ಎಲ್ಲೇ ಕೆಲಸಕ್ಕೆ ಹೋಗ್ತಾ ಇದ್ರು. ಅದಾದಮೇಲೆ ನಾವು ನಾನು ಬಟ್ಟೆ ತೊಳೆಯವ ಅಂತ ಹೇಳಿ ತಿಂಡಿಯೆಲ್ಲ ಮಾಡ್ಕೊಂಡಾದಮೇಲೆ ಕವಲೆಗೆ ಬಂದಿದ್ವಿ. ಹಳ್ಳಿ ಕಡೆ ನಿಮಗೆಲ್ಲ ಗೊತ್ತೇ ಐತೆ ಅಲ್ವಾ, ಕವಲೆ ನೀರು ಬಿಟ್ಟರೆ ಕವಲೆಲ್ಲೇ ಸೆಣಿದ್ದಾರೆ, ಮನೆ ಹತ್ರ ಏನು ಸೆಣಿಯೋದಿಲ್ಲ. ಸುಮ್ಮನಿರಮ್ಮ ಮಾತಾಡ. ಕವಲೆ ನಮ್ಮ ಮನೆಗೆ ಪಕ್ಕದಲ್ಲೇ ಇರೋದ್ರಿಂದ ನಾವು ಕವಲೆಯಲ್ಲೇ ಬಟ್ಟೆ ಸೆಣಿತಾ ಇದ್ದೀವಿ. ಅಲ್ಲಿಗೆ ಹೋಗಿ ನೋಡಿದ್ರೆ ಮೀನುಗಳು ಎಷ್ಟು ಸಣ್ಣ ಸಣ್ಣ ಮೀನುಗಳೆಲ್ಲ ಇದ್ದು, ಅಲ್ಲಿಗೊಂದು ಸ್ವಲ್ಪ ಅನ್ನ ಹಾಕ್ಬಿಟ್ಟಿದ್ರಂತೂ ಬಂದು ಎಲ್ಲ ಮುತ್ಕೊಬಿಡವು. ಅಷ್ಟೊಂದು ಮೀನುಗಳಿತ್ತು. ಇಲ್ಲಿ ನೋಡೋಕ್ಕೆ 2 ಕಣ್ಗಳು ಸಾಲ್ತಿರಲಿಲ್ಲ, ಅಷ್ಟೊಂದು ಚೆನ್ನಾಗಿತ್ತು. ಹೊಸ ನೀರು ಬಿಟ್ಟಿರೋದಕ್ಕೂ ಅದಕ್ಕೂ ತುಂಬ ಬಂದಿತ್ತು. ಯಾವುದೋ ಒಂದು ಕೆರೆ ಒಡೆದೋಗಿ ಮೀನುಗಳೆಲ್ಲ ಕವಲೆಗೆ ಬಂದಿದ್ದಾವಂತೆ. ಅಪ್ಪವ್ರು ಆ ಥರ ಮಾತಾಡ್ತಾಯಿದ್ರು. ಸಿಕ್ಕಾಬಟ್ಟೆ ಮೀನಂತೂ ಇತ್ತು. ತುಂಬ ದಿನದಿಂದ ಬಿಸಿಲು ಇರಲಿಲ್ಲ ಅಲ್ವಾ, ಇವತ್ತು ಸ್ವಲ್ಪ ಬಿಸಿಲಿತ್ತು, ಅಂದರೆ ಮಳೆ ಏನಿರಲಿಲ್ಲ. ಹಾಗಾಗಿ ನಾವು ಕವಲೆಗೆ ಬಂದಿದ್ವಿ. ಬಿಸಿಲು ಬಂದಿರೋದಕ್ಕೋ ಏನೋ ಗೊತ್ತಿಲ್ಲ, ಸಿಕ್ಕಾಬಟ್ಟೆ ಮೀನುಗಳು. ನಾವು ಕವಲೆ ಹತ್ರಕ್ಕೆ ಹೋಗ್ಬಿಟ್ರೆ, ಅಂದರೆ ಪಾತ್ರೆ ತೊಳೆಯೋರೆಲ್ಲ ಅನ್ನಗಳನ್ನ ತಂದು ಹಾಕ್ತಾರಲ್ವ, ಅವು ತಿನ್ನೋಕ್ಕೆ ಮುಗಿ ಬೀಳ್ತಾ ಇದ್ದವು. ಸಣ್ಣ ಸಣ್ಣ ಮೀನುಗಳು. ಅಲ್ಲಿ ನೋಡಿ ನೀವು ಎಷ್ಟು ಚೆನ್ನಾಗಿದ್ದಾವೆ ಅಂತ, ಕ್ಯೂಟಾಗಿದ್ದಾವೆ. ಅಪ್ಪ ಇವತ್ತು ಏರ್ಟೆಲ್ಲಿಂದ BSNLಗೆ ಪೋರ್ಟ್ ಮಾಡಿಸ್ಕೊಳ್ಳವ ಅಂತ ಹೇಳಿ ಸಿಟಿ ಕಡೆಗೆ ಹೋಗಿತ್ತು. ನನ್ನನ್ನು ಕರ್ಕೊಂಡು ಹೋಗಿತ್ತು. ಅಲ್ಲಿ ಪೋರ್ಟ್ ಮಾಡ್ಸೋಕ್ಕಾಗಲಿಲ್ಲ. ಬರೀ ಮೆಕ್ಕೆಜೋಳಕ್ಕೆ ಜೋಳ ಕಡ್ಡಿ ತೊಗೊಂಡು ಬಂದು ಅಷ್ಟೇ. ಅದು BSNL ಆಫೀಸಲ್ಲೇ ಮಾಡಿಸ್ಬೇಕಂತೆ. ಅಂಗಡಿಗಳಲ್ಲೆಲ್ಲ ಈ ಕಡೆ ಸೈಡ್ ನಮ್ಮ ಸೈಡ್ ಮಾಡ್ತಾಯಿಲ್ಲ. ಅದಾದಮೇಲೆ ಇಲ್ಲಿ ನೋಡಿ ನನ್ನ ತಂಗಿನ ಮಗಂದು ಆಟ ರಗ್ಗು ಸ್ವಲ್ಪ ಒಚ್ಚಿದ್ರೆ ಸಾಕು ಎಲ್ಲ ತೆಗ್ದು ಹಾಕ್ತಾಯಿದ್ದ. ಬೆಡ್ಶೀಟ್ ಎಲ್ಲನೂ ಆ ಒಂದು ಆಟ ನೋಡೋಕ್ಕೇ ಒಳ್ಳೆ ಚೆನ್ನಾಗಿರ್ತಿತ್ತು. ಇದು ಇವತ್ತಿನ ವಿಡಿಯೋ. ಇದು ನೆಕ್ಸ್ಟ್ ಡೇ ವಿಡಿಯೋ. ನಾನು ಬೆಳಿಗ್ಗೆ ಎದ್ದ ತಕ್ಷಣ ಟೈಮ್ ನೋಡಿದ್ರೆ 7 ಗಂಟೆ ಆಗಿತ್ತು. ಅಷ್ಟರಲ್ಲೆಲ್ಲ ತಿಂಡಿ ಮುಗಿಸಿ ಹೊಗೆ ಸೊಪ್ಪು ಮುರಿಯೋಕ್ಕೆ ಆಳುಗಳೆಲ್ಲ ಹೋಗ್ತಾಯಿದ್ರು. ನಾಳೆ ಭೀಮನ ಅಮಾವಾಸ್ಯೆ ಇರೋದ್ರಿಂದ ಊರಿಗೆ ಹೋಗವ ಅಂತ ಹೇಳಿ ನಾನು ಕೊತ್ತಂಬರಿ ಸೊಪ್ಪು ಮತ್ತು ತರಕಾರಿಗಳೆಲ್ಲನೂ ಕುಯ್ಕೊಬರವ ಅಂತ ಹೇಳಿ ಹೊಲ್ದ ಹತ್ರಕ್ಕೆ ಹೋಗಿದ್ದೆ. ಕೊತ್ತಂಬರಿ ಸೊಪ್ಪು ಇಷ್ಟು ಉದ್ದ ಇದ್ರೂ ಏನಕ್ಕೆ ಮಾರ್ಕೆಟ್ಗೆ ಹಾಕಿಲ್ಲ ಅಂತ ಅಂದರೆ ರೈಟ್ ಇಲ್ಲ ಇವಾಗ. ಹಾಗಾಗಿ ಆ ಮಾರ್ಕೆಟ್ಗೆ ಏನೂ ಹಾಕಿಲ್ಲ. ಯಾರು ಬೇಕಾದರೂ ಬಂದು ಕುಯ್ಕೊಂಡು ಹೋಗ್ತಾರೆ. ನನಗೆ ಎಷ್ಟು ಬೇಕೋ ಅಷ್ಟೇ ಕುಯ್ಕೊಂಡು ಬಂದೆ. ಸೊಪ್ಪು ಚೆನ್ನಾಗಿತ್ತು, ಆದರೆ ಇವಾಗ ರೈಟ್ ಇಲ್ವಲ್ಲ, ಹಾಗಾಗಿ ಮಾರ್ಕೆಟ್ಗೇನು ಹಾಕಿರಲಿಲ್ಲ. ಅದನ್ನು ಕಟ್ ಮಾಡಿ ಮತ್ತು ಅದನ್ನು ಕಂತೆ ಕಟ್ಟಿ ಹಾಕೋದ್ರೆ ನಮಗೇ ಲಾಸ್ ಆಗುತ್ತೆ, ಮತ್ತು ಎಕ್ಸ್ಟ್ರಾ ಖರ್ಚು ನಮಗೆ ಬರುತ್ತೆ. ಅದರಿಂದ ಏನೂ ಲಾಭ ಸಿಗೋದಿಲ್ಲ ನಮಗೆ. ಹಾಗಾಗಿ ನಾನು ಸ್ವಲ್ಪ ಒಂದು ಹಿಡಿಯಷ್ಟು ಕುಯ್ಕೊಂಡು ಬಂದೆ. ನಾನು ಎಲ್ಲ ಥರ ಸಾಂಬಾರಿಗೂ ಸ್ವಲ್ಪ ಯೂಸ್ ಮಾಡ್ತಿರ್ತೀನಿ. ಇದಾದಮೇಲೆ ಇಲ್ಲಿ ಅಪ್ಪ ಅಮ್ಮ ತಮ್ಮ ಎಲ್ಲ ಬೇನಿಸ್ ಗಿಡ ಲಾಸ್ಟ್ ಆಗಿತ್ತು ಕಾಯಿ, ಅವೆಲ್ಲನೂ ಗಿಡ ಎಲ್ಲನೂ ಕೀಳ್ತಾಯಿದ್ರು. ಇಲ್ಲಿ ಎಷ್ಟು ಸಿಕ್ತೋ ಅಷ್ಟು ಬೇನಿಸ್ನ ಕುಯ್ಕೊಂಡು ಇವತ್ತು ಮಾರ್ಕೆಟ್ಗೆ ಹಾಕವ ಅಂತ ಹೇಳಿ ಕುಯ್ತಾ ಇದ್ದಾರೆ. ಹಾಗೆ ಗಿಡನೂ ಹಾಕ್ತಾಯಿದ್ದಾರೆ. ಇವತ್ತು ಲಾಸ್ಟು ಬೇನಿಸ್ ಹೊಲ. ಬೀನಿಸ್ಸು ಅಷ್ಟೇ ನಾವು ಹಾಕಿದ ಟೈಮ್ಗೆ ಅಷ್ಟೇನು ರೈಟ್ ಏನು ಸಿಗಲಿಲ್ಲ. ಅದೇನೋ ಗೊತ್ತಿಲ್ಲ, ಏನು ಹಾಕಿದ್ರೂ ಈ ಟೈಮ್ ನಮಗೆ ರೈಟ್ ಸಿಗ್ತಾ ಇಲ್ಲ. ನೋಡಬೇಕು ಅದು ಯಾವ ತರಕಾರಿಗೆ ರೈಟ್ ಸಿಗುತ್ತೆ ಏನೋ ಗೊತ್ತಿಲ್ಲ. ಪಾಪ ಎಲ್ಲ ಲಾಸೇ ಆಗೈತೆ. ಬೀನಿಸ್ಸು ಅಷ್ಟೇ ಒಂದೊಂದು ಗೊಂಬೆ ಚೀಲ, ಅಂದರೆ ಸಣ್ಣ ಚೀಲ ಇರ್ತವೆ, ಒಂದು 20 kg ಅನ್ಕೊತೀನಿ. 20 kg ಚೀಲ 100 ರೂಪಾಯಿ ಹಂಗೂ ತೊಗೊಳಲ್ವಂತೆ ತೊಗೊಳ್ಳೋರು. ಹಂಗಾಗಿ ಫುಲ್ಲು ಲಾಸ್ ಆಯಿತು. ಬೀನಿಸ್ ಗಿಡ ಎಲ್ಲ ಕಟ್ ಮಾಡಾಕ್ತಾಯಿದ್ದಾರೆ. ನಾವು ಜಾಸ್ತಿ ರೈಟ್ ಸಿಗಲಿಲ್ವಲ್ಲ ಅಂತ ಹೇಳಿಬಿಟ್ಟು ಜಾಸ್ತಿ ಹಳಗಳಲ್ಲಿ ಏನೂ ತೆಗೋಕ್ಕೆ ಹೋಗಿರಲಿಲ್ಲ. ಈ ಕಡೆ ಸೈಡು ಟೊಮೊಟೊ ಹಾಕಿದ್ದಾರೆ. ಆ ಟೊಮೊಟೊಗೆ ಹೋದ್ರೂ ರೈಟ್ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ. ತರಕಾರಿಗೆ ಇಷ್ಟೇ ಸರಿಯಾಗಿ ಒಂದೇ ನಿಗದಿತ ಬೆಲೆ ಇರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾವಾಗ ಬೇಕಾದರೂ ರೈಟ್ ಅಪ್ ಆಗ್ಬೋದು ಮತ್ತು ಹಾಗೆ ಡೌನ್ ಆಗ್ಬೋದು. ರೈತರ ಜೀವನನೇ ಇಷ್ಟು. ಅಷ್ಟೆಲ್ಲ ಖರ್ಚು ಮಾಡಿ ಅಷ್ಟೆಲ್ಲ ಕೆಲಸ ಮಾಡಿರ್ತಾರೆ, ಆದರೆ ಕರೆಕ್ಟ್ ಟೈಮ್ಗೆ ಬೆಲೆನೇ ಸಿಗೋದಿಲ್ಲ. ಒಂದು ನಿಗದಿತ ಬೆಲೆ ಅನ್ನೋದು ಇಲ್ಲ, ಕನಿಷ್ಠ ಬೆಂಬಲ ಬೆಲೆ ಅಂತೂ ಇಲ್ಲವೇ ಇಲ್ಲ. ಇದು ನೆಕ್ಸ್ಟ್ ಡೇ ವಿಡಿಯೋ, ಅಂದರೆ ಭೀಮನ ಅಮಾವಾಸ್ಯೆ ವಿಡಿಯೋ. ನಾನು ಇಲ್ಲಿ ಪೂಜೆಗೆ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಎಲ್ಲನೂ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ. ಫಸ್ಟು ದೇವರಿಗೆ ದೀಪ ಹಚ್ಚಿ ಅದಾದಮೇಲೆ ಪಾದ ಪೂಜೆ ಮಾಡೋಕ್ಕೆ ಅಂತ ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಇಲ್ಲೇ ನಮ್ಮ ಮನೆ ಪಕ್ಕದಿಂದ ಸ್ವಲ್ಪ ಕೆಳಗಡೆ ಚೌಡೇಶ್ವರಿ ದೇವಸ್ಥಾನ ಹಾಗೆ ಕಾಳಮ್ಮನ ದೇವಸ್ಥಾನ ಐತೆ. ಅಲ್ಲಿಗೆ ಹೋಗಿ ದರ್ಶನ ಪಡ್ಕೊಂಡು ಬಂದ್ವಿ. ಸ್ವಲ್ಪ ರಶ್ಶೇ ಆಗಿತ್ತು. ಅಲ್ಲಿಂದ ಬಂದು ತಿಂಡಿಗೆ ಪಲಾವ್ ಮಾಡವ ಅಂತ ಹೇಳಿ ಎಲ್ಲನೂ ಎತ್ತಿಟ್ಕೊತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಪಾಯಸ ಮತ್ತು ಪಲಾವ್ ಮಾಡ್ಕೊಳ್ಳೋವ ಸಾಕು ಸದ್ಯಕ್ಕೆ, ಸ್ವಲ್ಪ ಲೇಟ್ ಆಗಿಬಿಟ್ಟೈತಿ ಅಂತ ಹೇಳಿ ಇವಾಗ ರೆಡಿ ಮಾಡ್ಕೊತಾ ಇದ್ದೀನಿ.
ನಿನ್ನೆ ಸಂಜೆನೇ ನಾನು ಊರಿಂದ ತಂದಿದ್ನಲ್ಲ ತಡ್ನಿಕಾಳು ಅದನ್ನು ಎಡ್ದಿಟ್ಕೊಂಡಿದ್ದೆ ಬೆಳಗ್ಗೆ ಪಲಾವ್ ಮಾಡೋಕ್ಕೆ ಅಂತ. ಸೀಸನಲ್ಲಿ ಹಸಿ ತಡ್ನಿಕಾಳು ಹಾಕಿ ಪಲಾವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ತಡ್ನಿಕಾಳು ಹಾಗೆ ಸೋಯಾಬೀನ್ಸ್ ಹಾಕಿ ಪಲಾವ್ ಮಾಡ್ಕೊತಾ ಇದ್ದೀನಿ. ಆ ರೆಸಿಪಿನ ಇವಾಗ ಶೇರ್ ಮಾಡ್ಕೊತಾ ಇದ್ದೀನಿ. ತಡ್ನಿಕಾಳು ನಮ್ಮ ಕಡೆ ಅಂತೂ ಯಾವಾಗಲೂ ಸಿಗಲ್ಲ, ಈ ಸೀಸನಲ್ಲಂತೂ ಸಿಗುತ್ತೆ, ಅವಾಗಂತೂ ಮಾಡ್ಕೊತೀವಿ. ಆ ತಡ್ನಿಕಾಳು ಅಂತಂದರೆ ಕೆಲವ್ರಿಗೆ ಗೊತ್ತಾಗಲ್ವೇನೋ, ಕೆಲವು ಕಡೆ ಅಲಸಂದೆ ಕಾಳು ಅಂತಲೂ ಹೇಳ್ತಾರೆ, ನಮ್ಮ ಕಡೆ ತಡ್ನಿಕಾಳು ಅಂತ ಹೇಳ್ತಾರೆ. ಇವಾಗ ನಾನು ಏನೇನು ಬೇಕು ಐಟಮ್ಸ್ ಅದೆಲ್ಲನೂ ರೆಡಿ ಮಾಡ್ಕೊತಾ ಇದ್ದೀನಿ. ಫಸ್ಟಿಗೆ ಅದೇ ಮಾಮೂಲಿ ಪಲಾವ್ಗೆ ಏನೇನೆಲ್ಲ ಹಾಕ್ತೀವಲ್ವ ಅಷ್ಟನ್ನೇ ಹಾಕ್ತೀವಿ, ಅದೆಲ್ಲರಿಗೂ ಗೊತ್ತಿರುತ್ತೆ. ಇದೊಂದು ಸ್ವಲ್ಪ ಡಿಫ್ರೆಂಟಾಗಿರುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಇವಾಗ ಇಲ್ಲಿ ಪಲಾವ್ಗೆ ಏನೇನು ಬೇಕೋ ಅದೆಲ್ಲನೂ ಕಟ್ ಮಾಡಿ ನೀಟಾಗಿ ಎತ್ತಿಟ್ಕೊಂಡಿದ್ದೀನಿ. ಈ ಸೋಯಾಬೀನ್ಸ್ನ ಸ್ವಲ್ಪ ಬಿಸಿನೀರಲ್ಲಿ ಚೆನ್ನಾಗಿ ಸ್ವಲ್ಪ ಕುದಿಯುವಂಥ ಬಿಸಿನೀರಲ್ಲೇ ಅದರೊಳಗಡಿಕೆ ಹಾಕ್ಕೊಂಡು ಅದು ಆರಿದ್ಮೇಲೆ ಸ್ವಲ್ಪ ತೊಗೊಳೋದ್ರಿಂದ ಚೆನ್ನಾಗಿ ನೀಟಾಗಿ ಕ್ಲೀನ್ ಆಗುತ್ತೆ ಸೋಯಾಬೀನ್ಸು. ನಾನಿಲ್ಲಿ ಸೋಯಾಬೀನ್ಸು, ತಡ್ನಿಕಾಳು ಹಾಗೆ ಟೊಮೊಟೊ ಏನೇನೆಲ್ಲ ಬೇಕೋ ಅದೆಲ್ಲನೂ ತೊಗೊಂಡಿದ್ದೀನಿ. ಇವಾಗ ಮೊದಲಿಗೆ ಒಂದು ಕುಕ್ಕರ್ನ ಇಟ್ಕೊತೀನಿ. ಅದು ಬಿಸಿ ಆದಮೇಲೆ ಅದಕ್ಕೆ ಒಂದು 3 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊತೀನಿ. ಎಣ್ಣೆ ಕಾದ ನಂತರ ಅದಕ್ಕೆ ಒಂದು ಪಲಾವ್ ಎಲೆ, ಹಾಗೆಯೇ 2 ಲವಂಗ, ಮೊಗ್ಗು ಮತ್ತು ಹೂ ಇರುತ್ತಲ್ವ ಆ ಹೂವನ್ನ ಹಾಕ್ಕೊಳ್ಳೋದು. ಮಾಮೂಲಿ ಪಲಾವ್ಗೆ ಹಾಕ್ಕೊತೀವಲ್ವ, ಎಲ್ಲ ರೀತಿ ಪಲಾವ್ ಮಾಡಬೇಕಾದ್ರೇ ಇವಿಷ್ಟು ಹಾಕ್ತಿರ್ತೀವಲ್ವ ಮಸಾಲ ಐಟಮ್ಸು, ಅದನ್ನು ಹಾಕ್ಕೊತೀನಿ. ಅದಾದಮೇಲೆ ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿ, ಹಸಿಮೆಣಸಿನ್ಕಾಯಿನ ಹಾಕ್ಕೊಳ್ಳಿ. ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳಿ. ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹುರ್ಕೊಳ್ಳಿ, ಅದ್ರ ಹಸಿ ಸ್ಮೆಲ್ ಹೋಗೋ ತನಕ. ಇಲ್ಲಿ ತರಕಾರಿನ ನಾನು ಕ್ಯಾರೆಟು ಮತ್ತು ಬೀನ್ಸ್ನ ಹಾಕ್ಕೊತಾ ಇದ್ದೀನಿ. ನಿಮಗೆ ತರಕಾರಿ ಇಲ್ಲ ಅಂತಂದ್ರೂ ತಡ್ನಿಕಾಳು ಹಾಗೂ ಸೋಯಾಬೀನ್ಸ್ ಹಾಕ್ಕೊಂಡೇ ಈ ಪಲಾವ್ನ ಮಾಡ್ಕೋಬೋದು, ಟೇಸ್ಟ್ ಚೆನ್ನಾಗಿರುತ್ತೆ. ತರಕಾರಿ ಇದ್ದರೆ ನೀವು ತರಕಾರಿಗಳನ್ನ ಸೇರಿಸ್ಕೋಬೋದು. ಹಾಗೆಯೇ ನಾನು ಸಂಜೆ ತಡ್ನಿಕಾಳು ಎಡ್ದಿರೋದು ಮರೆತ್ಕೊಂಡು ಕಡಲೆಕಾಳನ್ನು ಕೂಡ ಹುನಿ ಹಾಕಿದ್ದೆ ಬೆಳಗ್ಗೆ ಪಲಾವ್ ಮಾಡೋ ಅಂತ ಹೇಳಿ. ಆ ಅದು ಸುಮ್ಮನೆ ಹಾಕಿ ವೇಸ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ ಗರಂ ಮಸಾಲಾನ ಸೇರಿಸ್ಕೊತಾ ಇದ್ದೀನಿ. ನಾನು ಇಲ್ಲಿ ಯಾವುದೇ ರೀತಿಯಾದಂತಹ ಖಾರದ ಪುಡಿನ ಯೂಸ್ ಮಾಡಿಲ್ಲ. ಅದಾದಮೇಲೆ ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೊತೀನಿ. ಅದಾದಮೇಲೆ ಕಟ್ ಮಾಡ್ಕೊಂಡಿರುವಂತಹ ಟೊಮೊಟೊನ ಇದಕ್ಕೆ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ನೀಟಾಗಿ ಎಲ್ಲ ಮಿಕ್ಸ್ ಆದಮೇಲೆ ಚೆನ್ನಾಗಿ ಇದಕ್ಕೆ ಇವಾಗ ಸೋಯಾಬೀನ್ಸ್ನ ನಾವು ತೊಳೆದಿಟ್ಕೊಂಡಿರ್ತೀವಲ್ವ, ಅದರಲ್ಲಿ ನೀರಾಂಶ ಎಲ್ಲನೂ ತೆಗೆದುಬಿಟ್ಟು ಇದಕ್ಕೆ ಸೇರಿಸ್ಕೋಬೇಕು. ನಾವು ಇವಾಗಲೇ ಸೋಯಾಬೀನ್ಸ್ ಹಾಕೋದ್ರಿಂದ ಸೋಯಾಬೀನ್ಸ್ಗೆ ಮಸಾಲೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳುತ್ತೆ. ಮತ್ತು ತಿನ್ನಬೇಕಾದ್ರೆ ಸೋಯಾಬೀನ್ಸು ಅಷ್ಟು ಸಪ್ಪೆ ಅಂತ ಅನಿಸಲ್ಲ. ಆ ಸೋಯಾಬೀನ್ಸ್ ತಿನ್ನಬೇಕಾದ್ರೆ ಒಂದು ಸ್ವಲ್ಪ ಸಪ್ಪೆ ಅನಿಸ್ತಿರುತ್ತೆ ಅಲ್ವಾ, ಏನೋ ಒಂಥರ ಬೆಂಡು ತಿಂದಾಗ ಅನ್ನಿಸ್ತಿರುತ್ತಲ್ವ, ಆ ಥರ ಅನಿಸಲ್ಲ. ಹಾಗಾಗಿ ಈ ಥರ ಮಸಾಲ ಹಾಕ್ಕೊತೀವಲ್ವ ಆವಾಗಲೇ ಸೋಯಾಬೀನ್ಸ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಾದಮೇಲೆ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊತೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ನಾನು ಇವಾಗಲೇ ಸೇರಿಸ್ಕೊತೀನಿ, ಆಮೇಲೆ ಏನೂ ಹಾಕೊಳ್ಳೋಕೆ ಹೋಗಲ್ಲ. ನಾನು ಇಲ್ಲಿ ಈ ಬಾತನ್ನು ಮಾಡೋಕ್ಕೆ ಮಾಮೂಲಿ ರೈಸ್ನ ಯೂಸ್ ಮಾಡ್ತಾಯಿದ್ದೀನಿ. ಸೋನಾ ಮಸೂರಿ ಅಥವಾ ಬೇರೆ ಯಾವುದೂ ಹಾಕ್ತಾ ಇಲ್ಲ. ಅದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಬಿಟ್ಟು ಹೋಗ್ಬಿಟ್ಟೈತೆ. ಇದು ಹಾಕಿದ್ಮೇಲೆ ಇದು ನೀವು ಕುಕ್ಕರ್ಗೆ ಅಕ್ಕಿನ ಹಾಕಿದ ತಕ್ಷಣವೇ ವಿಸಲ್ ಹಾಕಬೇಡಿ. ಅದು ಅಕ್ಕಿ ಕುದಿ ಬರಲಿ ಸ್ವಲ್ಪ ಚೆನ್ನಾಗಿ. ನೀರಿಗೆ ಅಕ್ಕಿನ ಹಾಕಿದ ತಕ್ಷಣವೇ ವಿಸಲ್ ಹಾಕ್ಬಿಟ್ರೆ ಅದು ಬಾತು ಅಷ್ಟು ಟೇಸ್ಟ್ ಬರೋದಿಲ್ಲ. ಈ ಥರ ಕುದೀತಾ ಇರಬೇಕಾದ್ರೆ ಮೇಲ್ಗಡೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಒಂದೇ ಒಂದು ವಿಸಲ್ ತೊಗೊಂಡ್ರೆ ಸಾಕು, ಬಾತು ರೆಡಿಯಾಗಿರುತ್ತೆ. ತುಂಬ ಟೇಸ್ಟು ಚೆನ್ನಾಗಿತ್ತು. ಮತ್ತು ಇದನ್ನು ನಾನು ಸರ್ವ್ ಮಾಡುವಂತಹ ವಿಡಿಯೋ ಕ್ಲಿಪ್ಪಿಂಗ್ಸ್ನ ಬಿಟ್ಟಿದ್ದೆ, ಅದನ್ನು ಸುಧಾ ನಾನು ತೊಗೊಂಡಿಲ್ಲ. ನೀವಿಲ್ಲಿ ನೋಡ್ಬೋದು ಆ ಘಮ ಅಂತೂ ಸೂಪರಾಗಿ ಬರ್ತಾಯಿದೆ, ಮೂಗಿಗೆ ಹಾಗೆ ಹೊಡಿತಾಯಿದೆ. ತಡ್ನಿಕಾಳಿಂದ ಕೆಲವರು ಪಲಾವ್ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ, ಹಸಿ ತಡ್ನಿಕಾಳಿಂದ ಒಂದು ಸಲ ಟ್ರೈ ಮಾಡಿ ನೋಡಿ, ಅದು ತುಂಬ ಚೆನ್ನಾಗಿರುತ್ತೆ. ಮತ್ತು ಇದಕ್ಕೆ ನಾನು ಒಂದೇ ವಿಸಲ್ನ ತೊಗೊತೀನಿ, ಪಲಾವ್ ರೆಡಿ ಆಗಿರುತ್ತೆ. ಈ ವಿಡಿಯೋನ ನಾನು ಇಲ್ಲೇ ಸ್ಟಾಪ್ ಮಾಡ್ತಾಯಿದ್ದೀನಿ. ಏನಕ್ಕೆ ಅಂತ ಅಂದರೆ ಆಲ್ರೆಡಿ ಟೈಮ್ ಆಗಿಬಿಟ್ಟೈತೆ, ಮತ್ತು ಬೇಗ ಅಂದರೆ ತಿಂಡಿಗೆ ಟೈಮ್ ಆಗಿತ್ತಲ್ಲ ಅಂತ ಅಂದ್ಬಿಟ್ಟು ಅದನ್ನು ವಿಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಿಲ್ಲ. ಸರ್ವ್ ಮಾಡೋದು ಭೀಮ್ ಅಮಾವಾಸ್ಯೆ ಪೂಜೆ ಮಾಡಿ ಇದೆಲ್ಲ ಮಾಡಿ ತಿಂಡಿ ಮಾಡೋ ಅಷ್ಟರೊಳಗೆ ಸ್ವಲ್ಪ ಲೇಟ್ ಆಗೋಗ್ಬಿಡ್ತು. ದೇವಸ್ಥಾನದಿಂದ ಬರೋ ಅಷ್ಟರಲ್ಲಿ ನಾನು ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ. ಹಾಗಾಗಿ ಇದನ್ನು ಇವಾಗ ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ.